ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಏನೋ ಒಂದು ನಿರ್ಧಾರ ಆಗಿದೆಯೋ ಅನ್ನೋ ಸಂಬಂಧಪಟ್ಟಂತೆ ಅಲ್ಲೊಂದಷ್ಟು ಆತಂಕ ಆಗಿರುವಂಥದ್ದು. ಈ ಬಗ್ಗೆ ಅಲ್ಲಿ ಈ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವರು ಈ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ. ಅಂದರೆ ಅವರು ಕೂಡ ಈ ಬಗ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅಥವಾ ಆ ರೀತಿ ಪರವಾಗಿದ್ದಾರೆ ಅನ್ನೋದು ಚರ್ಚೆಗಳಿರುವಂಥದ್ದು. ಸರ್, ಏನು ಸರ್ ಟ್ರಯಲ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ? ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿರೋದು. ಅದ್ರ ಪ್ರಕಾರ ನಾವು ಏನು ಪರಿಶೀಲನೆ ಮಾಡಬೇಕು ಅದನ್ನು ನೋಡಿ ನಿರ್ಧಾರ ತಗೊಳ್ತೀವಿ. ಮತ್ತು ಈಗ ಕಳೆದ ಭಾನುವಾರ ಎಲ್ಲ 7-8 ಪಂಚಾಯಿತಿಯವರು ಏನು ಈ ಗಣಿಗಾರಿಕೆ ಅವಲಂಬಿತವಾಗಿ ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರುಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಅವ್ರುಗಳದ್ದೆಲ್ಲ ಆಗ್ರಹ ಏನಿದೆ ಅಂತ ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ, ಟ್ರಯಲ್ ಬ್ಲಾಸ್ಟಲ್ಲಿ ನಾವು ಮಾಡಲೇಬಾರ್ದು ಗಣಿಗಾರಿಕೆ, ಕೆ ಆರ್ ಎಸ್ ಡ್ಯಾಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಲ್ಲ ಅಂತ ಅವ್ರುಗಳೇ ಎಲ್ಲ ಕೆಲಸ ಮಾಡೋರು ಅಲ್ಲಿರೋಂಥ ಜನರೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಏನು ಕೂತ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಏನು ಸರ್ಕಾರದಿಂದ ಅಥವಾ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಈಗ ಅಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಏನು ಮೈನಿಂಗ್ ಅವಲಂಬಿತಿರೋರು ಹೇಳ್ತಾ ಇರುವಂಥದ್ದು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಅವರೆಲ್ಲ ಏನು ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ನಮಗೆ ಹೇಳ್ಬಿಡಿ, ಇಲ್ಲ ಇದೆ ಆಗತ್ತೆ ಇಲ್ಲ. ಈಗ ಅವರೂ ಕೆ ಆರ್ ಎಸ್ ಡ್ಯಾಮ್ಗೆ ಯಾರೂ ಅಲ್ಲಿ ಬಂದಿದ್ದಂಥ ಜನರೆಲ್ಲರೂ ಯಾರೂ ಡ್ಯಾಮ್ಗಿಂತ ನಮ್ಮ ವೃತ್ತಿ ಹೆಚ್ಚು ಅಂತ ಯಾರು ಹೇಳಲಿಲ್ಲ. ಸರ್, ಈಗ ನಿಮ್ಮ ಸರ್ಕಾರದಿಂದ ಏನು ಆದೇಶ ಬಂದಿರೋಂಥದ್ದು ಸರ್? ಸರ್ಕಾರದಿಂದ ಅದಕ್ಕಿಂತ ನ್ಯಾಯಾಲಯದಿಂದ ಬಂದಿರೋದು ಎಲ್ಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಗಣಿಗಾರಿಕೆ ನಿಲ್ಲಿಸಬೇಕು. ಅದಾದ ನಂತರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಬಂದಿದೆ. ಅದ್ರ ಬಗ್ಗೆ ಏನು ಯಾವ ಥರ ಆರ್ಡರ್ ಯಾವ ಥರ ಇದೆ ಅದ್ರ ಬಗ್ಗೆ ನಾವು ನಿಲ್ಲಿಸಬೇಕು ಅಂದ್ರೆ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಯಾಕೆ ಅವಕಾಶ? ನಿಲ್ಲಿಸಿ ಟ್ರಯಲ್ ಬ್ಲಾಸ್ಟ್ ಆಗೋ ತನಕ ಯಾರೋ ಒಬ್ಬರು ಕೋರ್ಟ್ಗೆ ಏನೋ ಅರ್ಜಿ ಹಾಕಿದ್ರು. ಅದ್ರ ಪ್ರಕಾರವಾಗಿ ಸರ್ಕಾರದವರು ನೀವು ಕೋರ್ಟಿಂದ ಆದೇಶ ಬಂದಿರೋದು ಫಸ್ಟು ಟೆಸ್ಟ್ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಆಮೇಲಿಂದ ಆದೇಶ ಕೊಡ್ತೀವೋ ಇಲ್ವೋ ಅನ್ನೋದಕ್ಕೋಸ್ಕರ ಎಲ್ಲ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ. ಡಿ ಸಿ ಏನು ಹೇಳಿದೆ ಸರ್? ನೀವು ಹೇಳಿದ ಪ್ರಕಾರ ಈಗ ಮಾತಾಡ್ತೀವಿ, ಅಲ್ಲಿ ನಮ್ಮ ಹಿರಿಯರೆಲ್ಲ ಹೋಗಿ ಇವತ್ತು ಮಾತಾಡ್ತಾರೆ. ಅದಾದ್ಮೇಲೆ ಏನು ನಿರ್ಧಾರ ಮಾಡ್ತೇವೆ. ವಿರೋಧ ಇದೆ ಟ್ರಯಲ್ ಬ್ಲಾಸ್ಟ್ಗೆ, ಏನಾದರೂ ವಿರೋಧ ಇದೆ ಅಂತ ಸರ್? ಅಂದರೆ ಅವ್ರು ಮುಂಚೆ ಈಗ ನಾವು ರೈತ ಸಂಘಟನೆಯಿಂದ ಮುಂಚೆ ಮಾಡಿದ್ರು. ಬಟ್ ಏನಂದರೆ ಈಗ ಇದು ಕೋರ್ಟಿಂದನೇ ಆದೇಶ ಆಗಿದೆ, ಅದನ್ನು ನಾವು ಪರಿಗಣನೆ ತಗೊಳ್ಬೇಕಾಯ್ತದೆ. ತೆಗೆಸ್ಕೊಂಡು ಏನು ಪ್ಲಸ್ ಜನರು ಸಮಸ್ಯೆನೂ ಇದೆ, ಇವೆಲ್ಲಾನು ತಗೊಂಡು ಏನು ನಿರ್ಧಾರ ತಗೊಳ್ತೀವಿ. ನಮಗೆ ಬಂದಿದ್ದ ಮಾಹಿತಿ ಅಥವಾ ಅಲ್ಲಿರುವಂಥದ್ದು ದರ್ಶನ್ ಪುಟ್ಟಣಿಯವರು ಟ್ರಯಲ್ ಬ್ಲಾಸ್ಟ್ಗೆ ಅನುಮತಿ ಕೊಟ್ಟಿದ್ದಾರೆ ಅಥವಾ ಅವ್ರು ಅದ್ರ ಪರ ಇದ್ದಾರೆ ಓಕೆ ಅಂತ ಹೇಳಿದ್ರೆ? ಅನುಮತಿ ಕೊಡೋಕೆ ನಾನು ಯಾರೂ ಅಲ್ಲ. ನಾನೇನು ಆದೇಶ ಏನು ಕೋರ್ಟಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ನಾವೇನು ನಡ್ಕೊಳ್ಬೇಕು ಹೇಳನಲ್ಲ. ಎಲ್ಲ ಕೂತ್ಕೊಂಡು ಈಗ ಜನರಿಗೆ ಬೇಕು ಪ್ಲಸ್ ಅದು ಆದೇಶ ಏನಾಗಿದೆ ಪ್ಲಸ್ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಹೋರಾಟಗಾರರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು. ನಿಮ್ಮ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ರೈತ ಸಂಘದಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಈಗ ಅವರ ಪುತ್ರನಾಗಿ ತಾವುಗೆ ವಿರೋಧ ವ್ಯಕ್ತಪಡಿಸ್ತೀರಾ? ಇಲ್ಲ, ವಿರೋಧ ಅನ್ನೋದಕ್ಕಿಂತ ನನಗೆ ಇರೋದು ವಿರೋಧ ಪರ ಅನ್ನೋದಕ್ಕಿಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಅಲ್ಲಿ 7-8 ಪಂಚಾಯಿತಿ ಜನರು ಯಾವಾಗಲೂ ಆತಂಕದಲ್ಲಿರ್ತಾರೆ. ಇವತ್ತು ಮಾಡಬೇಕಾ ಗಣಿಗಾರಿಕೆ, ನಾಳೆ ಮಾಡ್ತಾರ, ಇನ್ಯಾರೋ ಸಿಗಿಸ್ತಾರೆ, ಇನ್ಯಾರೋ ಬಂದು ಲಾರಿ ಹಿಡಿತಾರೆ, ಇನ್ಯಾರೋ ಯಾವಾಗಲೂ ಅದೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೆ. ಮಾಡಬೇಕಾ ಬೇಡವಾ ಅನ್ನೋದನ್ನು ಒಂದು ಕ್ಲಿಯರ್ ಪಿಕ್ಚರ್ನ ಅವ್ರಿಗೆ ಕೊಡಬೇಕು. ಅಲ್ಲಿ ಎಷ್ಟೊಂದು ಜನ ಅಲ್ಲಿಗೆ ಕನ್ನಂಬಾಡಿ ಕಟ್ಟೋಕ್ಕೋಸ್ಕರ ಬೋವಿ ಜನಾಂಗದವರೆಲ್ಲ ಇಲ್ಲಿಗೆ ಬಂದಿರೋಂಥದ್ದು. ಈ ಕಸಬು ಮೇಲೆ ಸುಮಾರು ತಲೆಮಾರುಗಳು ಅವಲಂಬಿತರಾಗಿ ಇರೋಂಥವ್ರು. ಇವ್ರುಗಳಿಗೂ ಮುಂದೆ ಏನು ಮಾಡಬೇಕು ಇಲ್ಲ ಅನ್ನೋದು ಅವ್ರಿಗೂ ಆತಂಕ ಐತೆ. ಒಂಥರ ಏನಾಗಿದೆ ಅಂದರೆ ಈ ಪ್ರಾಬ್ಲಮ್ನ ಮುಂದಕ್ಕೆ ಸುಮ್ಮನೆ ತಳ್ತಾನೆ ಇದ್ದೀವಿ. ಸರ್, ಟ್ರಯಲ್ ಬ್ಲಾಸ್ಟಿಂದ ಆ ಡ್ಯಾಮ್ಗೆ ತೊಂದರೆ ಆಗುತ್ತೆ ಅನ್ನೋಂಥದ್ದು ಕೂಡ ಒಂದು ಆತಂಕ ಇದೆ ಅಲ್ವಾ ಸರ್? ಎಲ್ಲಾದರೂ ಇದೆ. ಅದಕ್ಕೆ ಎಲ್ಲನೂ ಪರಿಗಣಿಸಿ ಆ ಜನರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು, ಡ್ಯಾಮನ್ನು ಉಳಿಸ್ಕೋಬೇಕು. ಎಲ್ಲರಿಗಿಂತ ಡ್ಯಾಮ್ ಉಳಿಸ್ಕೊಳ್ಳೋದು ನಮ್ಮ ನಂಬರ್ 1 ಪ್ರಯಾರಿಟಿ. ಎಲ್ಲರದು, ಯಾರಿಗೂ ಅದರಲ್ಲಿ ಸಮಸ್ಯೆ ಇಲ್ಲ. ಸೈಂಟಿಸ್ಟ್ಗಳು ಎಲ್ಲರೂ ಕರೆಸಿ ಏನು ಜಿಯೋಲಜಿಸ್ಟ್ ಯಾರಿದ್ದಾರೆ ಏನು ಸೂಕ್ತ ಕ್ರಮ ತಗೊಂಡ್ರೆ ಅಲ್ಲಿ ಸರಿಯಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ನಿಲುವುಗಳನ್ನು. ಕೊನೆ ಪ್ರಶ್ನೆ, ಟ್ರಯಲ್ ಬ್ಲಾಸ್ಟ್ ಪರವಾಗಿ ದರ್ಶನ್ ಪಟ್ಟೇನವರು ಇದ್ದಾರೋ ವಿರೋಧವಾಗಿದ್ದಾರೋ? ಟ್ರಯಲ್ ಬ್ಲಾಸ್ಟ್ ಪರವಾಗಿದ್ದಾರೋ ವಿರೋಧವಾಗಿದ್ದಾರೋ? ಬೇಕೋ ಬೇಡವಾ? ಅಲ್ಲ, ಬೇಕು ಬೇಡ ಅಂತಲ್ಲ.
ಈಗ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಅದೊಂದೇ ಇದ್ದರೆ ಅದ್ರ ಪ್ರಕಾರ ನಾವು ಮಾಡಲೇಬೇಕಾಗತ್ತೆ. ಜನ ಎಲ್ಲ ಕೂಡ ಬೇಡ ಅಂತ ಹೇಳ್ತಾ ಇರುವಂಥದ್ದು, ಈ ಜನ ಬೇರೆ ಅಂತ ಹೇಳ್ತಲ್ಲ, ಜನ ಬೇಕು ಅಂತ ಇರೋದು. ಟ್ರಯಲ್ ಬ್ಲಾಸ್ಟ್ ಬೇಕು ಅಂತ ಟ್ರಯಲ್ ಬ್ಲಾಸ್ಟ್ ಬೇಕು ಅಂತ ಇರೋದು. ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು ಇಲ್ಲ ಇಲ್ಲ ಅಂತ. ಅದಕ್ಕೆ ಟ್ರಯಲ್ ಬ್ಲಾಸ್ಟ್ ಬೇಕು ಅಂತಲೇ ಜನರು ಪೂರ್ತಿ ಕೇಳ್ತಾ ಇರೋದು. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಏನು ಒಂದು ನಿರ್ಧಾರ ಆಗಿದೆಯೋ ಅನ್ನೋ ಸಂಬಂಧಪಟ್ಟಂತೆ ಅಲ್ಲೊಂದಷ್ಟು ಆತಂಕ ಆಗಿರುವಂಥದ್ದು. ಈ ಬಗ್ಗೆ ಅಲ್ಲಿ ಈ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವರು ಈ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ. ಅಂದರೆ ಅವರು ಕೂಡ ಈ ಬಗ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅಥವಾ ಆ ರೀತಿ ಪರವಾಗಿದ್ದಾರೆ ಅನ್ನೋದು ಚರ್ಚೆಗಳಿರುವಂಥದ್ದು. ಸರ್ ಏನು ಸರ್ ಟ್ರಯಲ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ? ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿರೋದು. ಅದ್ರ ಪ್ರಕಾರ ನಾವು ಏನು ಪರಿಶೀಲನೆ ಮಾಡಬೇಕು ಅದನ್ನು ನೋಡಿ ನಿರ್ಧಾರ ತಗೊಳ್ತೀವಿ. ಮತ್ತು ಈಗ ಕಳೆದ ಭಾನುವಾರ ಎಲ್ಲ 7-8 ಪಂಚಾಯಿತಿಯವರು ಏನು ಈ ಗಣಿಗಾರಿಕೆ ಅವಲಂಬಿತವಾಗಿ ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರುಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಅವ್ರುಗಳ್ದೆಲ್ಲ ಆಗ್ರಹ ಏನಿದೆ ಅಂತ ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ, ಟ್ರಯಲ್ ಬ್ಲಾಸ್ಟಲ್ಲಿ ನಾವು ಮಾಡಲೇಬಾರ್ದು ಗಣಿಗಾರಿಕೆ, ಕೆ ಆರ್ ಎಸ್ ಡ್ಯಾಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಲ್ಲ ಅಂತ ಅವ್ರುಗಳೇ ಎಲ್ಲ ಕೆಲಸ ಮಾಡೋರು ಅಲ್ಲಿರೋಂಥ ಜನರೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಏನು ಕುತ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಏನು ಸರ್ಕಾರದಿಂದ ಅಥವಾ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಈಗ ಅಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಏನು ಮೈನಿಂಗ್ ಅವಲಂಬಿತಿರೋರು ಹೇಳ್ತಾ ಇರುವಂಥದ್ದು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಅವರೆಲ್ಲ ಏನು ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ನಮಗೆ ಹೇಳ್ಬಿಡಿ, ಇಲ್ಲ ಇದೆ ಆಗತ್ತೆ ಇಲ್ಲ. ಈಗ ಅವರು ಕೆ ಆರ್ ಎಸ್ ಡ್ಯಾಮ್ ಯಾರೂ ಅಲ್ಲಿ ಬಂದಿದ್ದಂಥ ಜನರೆಲ್ಲರೂ ಯಾರೂ ಡ್ಯಾಮ್ಗಿಂತ ನಮ್ಮ ವೃತ್ತಿ ಹೆಚ್ಚು ಅಂತ ಯಾರು ಹೇಳಲಿಲ್ಲ. ಸರ್ ಈಗ ನಿಮ್ಮ ಇದು ಸರ್ಕಾರದಿಂದ ಏನು ಆದೇಶ ಬಂದಿರೋಂಥದ್ದು ಸರ್? ಸರ್ಕಾರದಿಂದ ಅದಕ್ಕಿಂತ ನ್ಯಾಯಾಲಯದಿಂದ ಬಂದಿರೋದು ಎಲ್ಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಗಣಿಗಾರಿಕೆ ನಿಲ್ಲಿಸಬೇಕು. ಅದಾದ ನಂತರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಬಂದಿದೆ. ಅದ್ರ ಬಗ್ಗೆ ಏನು ಯಾವ ಥರ ಇದೆ ಅದ್ರ ಬಗ್ಗೆ ನಾವು ನಿಲ್ಲಿಸಬೇಕು ಅಂದ್ರೆ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಯಾಕೆ ಅವಕಾಶ ನಿಲ್ಲಿಸಿ ಟ್ರಯಲ್ ಬ್ಲಾಸ್ಟ್ ಆಗೋ ತನಕ ಯಾರೋ ಒಬ್ಬರು ಕೋರ್ಟ್ಗೆ ಏನೋ ಅರ್ಜಿ ಹಾಕಿದ್ರು. ಅದ್ರ ಪ್ರಕಾರವಾಗಿ ಸರ್ಕಾರದವರು ನೀವು ಕೋರ್ಟಿಂದ ಆದೇಶ ಬಂದಿರೋದು ಫಸ್ಟು ಟೆಸ್ಟ್ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಆಮೇಲಿಂದ ಆದೇಶ ಕೊಡ್ತೀವೋ ಇಲ್ವೋ ಅನ್ನೋದಕ್ಕೋಸ್ಕರ ಎಲ್ಲ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ. ಈಗ DC ಏನು ಹೇಳಿದೆ ಸರ್ ನೀವು ಹೇಳಿದ್ದ ಪ್ರಕಾರ? ಈಗ ಮಾತಾಡ್ತೀವಿ, ಅಲ್ಲಿ ನಮ್ಮ ಹಿರಿಯರೆಲ್ಲ ಹೋಗಿ ಇವತ್ತು ಮಾತಾಡ್ತಾರೆ. ಅದಾದ್ಮೇಲೆ ಏನು ನಿರ್ಧಾರ ಮಾಡ್ತೇವೆ ವಿರೋಧ ಇದೆ ಟ್ರಯಲ್ ಬ್ಲಾಸ್ಟ್ಗೆ ಏನಾದರೂ ವಿರೋಧ ಇದೆ ಅಂತ ಸರ್? ಅಂದರೆ ಅವ್ರು ಮುಂಚೆ ಈಗ ನಾವು ರೈತ ಸಂಘಟನೆಯಿಂದ ಮುಂಚೆ ಮಾಡಿದ್ರು. ಬಟ್ ಏನಂದರೆ ಈಗ ಇದು ಕೋರ್ಟಿಂದನೇ ಆದೇಶ ಆಗಿದೆ, ಅದನ್ನು ನಾವು ಪರಿಗಣನೆ ತಗೊಳ್ಬೇಕಾಯ್ತದೆ. ತೆಗೆಸ್ಕೊಂಡು ಏನು ಪ್ಲಸ್ ಜನರು ಸಮಸ್ಯೆನೂ ಇದೆ, ಇವೆಲ್ಲಾನು ತಗೊಂಡು ಏನು ನಿರ್ಧಾರ ತಗೊಳ್ತೀವಿ. ನಮಗೆ ಬಂದಿದ್ದ ಮಾಹಿತಿ ಅಥವಾ ಅಲ್ಲಿರುವಂಥದ್ದು ದರ್ಶನ್ ಪುಟ್ಟಣಿಯವರು ಟ್ರಯಲ್ ಬ್ಲಾಸ್ಟ್ಗೆ ಅನುಮತಿ ಕೊಟ್ಟಿದ್ದಾರೆ ಅಥವಾ ಅವ್ರು ಅದ್ರ ಪರ ಇದ್ದಾರೆ ಓಕೆ ಅಂತ ಹೇಳಿದ್ರೆ? ಅನುಮತಿ ಕೊಡೋಕೆ ನಾನು ಯಾರೂ ಅಲ್ಲ. ನಾನೇನಿದ್ದಾರೆ ಆದೇಶ ಏನು ಕೋರ್ಟಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ನಾವೇನು ನಡ್ಕೊಳ್ಬೇಕು ಹೇಳನಲ್ಲ, ಎಲ್ಲ ಕೂತ್ಕೊಂಡು ಈ ಜನರಿಗೆ ಬೇಕು ಪ್ಲಸ್ ಆದೇಶ ಏನಾಗಿದೆ ಪ್ಲಸ್ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಹೋರಾಟಗಾರರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ರೈತ ಸಂಘದಿಂದ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಈಗ ಅವರ ಪುತ್ರನಾಗಿ ತಾವುಗೆ ವಿರೋಧ ವ್ಯಕ್ತಪಡಿಸ್ತೀರಾ? ಇಲ್ಲ, ವಿರೋಧ ಅನ್ನೋದಕ್ಕಿಂತ ನನಗೆ ಇರೋದು ವಿರೋಧ ಪರ ಅನ್ನೋದಕ್ಕಿಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಅಲ್ಲಿ 7-8 ಪಂಚಾಯಿತಿ ಜನರು ಯಾವಾಗಲೂ ಆತಂಕದಲ್ಲಿರ್ತಾರೆ. ಇವತ್ತು ಮಾಡಬೇಕಾ ಗಣಿಗಾರಿಕೆ, ನಾಳೆ ಮಾಡ್ತಾರ, ಇನ್ಯಾರೋ ಸಿಗಿಸ್ತಾರೆ, ಇನ್ಯಾರೋ ಬಂದು ಲಾರಿ ಹಿಡಿತಾರೆ, ಇನ್ಯಾರೋ ಯಾವಾಗಲೂ ಅದೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೆ. ಮಾಡಬೇಕಾ ಬೇಡವಾ ಅನ್ನೋದನ್ನು ಒಂದು ಕ್ಲಿಯರ್ ಪಿಕ್ಚರ್ನ ಅವ್ರಿಗೆ ಕೊಡಬೇಕು. ಅಲ್ಲಿ ಎಷ್ಟೊಂದು ಜನ ಅಲ್ಲಿಗೆ ಕನ್ನಂಬಾಡಿ ಕಟ್ಟೋಕ್ಕೋಸ್ಕರ ಬೋವಿ ಜನಾಂಗದವರೆಲ್ಲ ಇಲ್ಲಿಗೆ ಬಂದಿರೋಂಥದ್ದು. ಈ ಕಸಬು ಮೇಲೆ ಸುಮಾರು ತಲೆಮಾರುಗಳು ಅವಲಂಬಿತರಾಗಿ ಇರೋಂಥವ್ರು. ಇವ್ರುಗಳಿಗೂ ಮುಂದೆ ಏನು ಮಾಡಬೇಕು ಇಲ್ಲ ಅನ್ನೋದು ಅವ್ರಿಗೂ ಆತಂಕ ಐತೆ. ಒಂಥರ ಏನಾಗಿದೆ ಅಂದರೆ ಈ ಪ್ರಾಬ್ಲಮ್ನ ಮುಂದಕ್ಕೆ ಸುಮ್ಮನೆ ತಳ್ತಾನೆ ಇದ್ದೀವಿ. ಸರ್ ಟ್ರಯಲ್ ಬ್ಲಾಸ್ಟಿಂದ ಆ ಡ್ಯಾಮ್ಗೆ ತೊಂದರೆ ಆಗುತ್ತೆ ಅನ್ನೋಂಥದ್ದು ಕೂಡ ಒಂದು ಆತಂಕ ಇದೆ ಅಲ್ವಾ ಸರ್? ಎಲ್ಲಾದರೂ ಇದೆ. ಅದಕ್ಕೆ ಎಲ್ಲನೂ ಪರಿಗಣಿಸಿ ಆ ಜನರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು, ಡ್ಯಾಮನ್ನು ಉಳಿಸ್ಕೋಬೇಕು. ಎಲ್ಲರಿಗಿಂತ ಡ್ಯಾಮ್ ಉಳಿಸ್ಕೊಳ್ಳೋದು ನಮ್ಮ ನಂಬರ್ 1 ಪ್ರಯಾರಿಟಿ ಎಲ್ಲರದ್ದು. ಯಾರಿಗೂ ಅದರಲ್ಲಿ ಸಮಸ್ಯೆ ಇಲ್ಲ.
ಸೈಂಟಿಸ್ಟ್ಗಳು ಎಲ್ಲರೂ ಕರೆಸಿ ಏನು ಜಿಯಾಲಜಿಸ್ಟ್ ಯಾರಿದ್ದಾರೆ ಏನು ಸೂಕ್ತ ಕ್ರಮ ತಗೊಂಡ್ರೆ ಅಲ್ಲಿ ಸರಿಯಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ನಿಲುವುಗಳನ್ನು. ಅದು ಕೊನೆ ಪ್ರಶ್ನೆ, ಟ್ರಯಲ್ ಬ್ಲಾಸ್ಟ್ ಪರವಾಗಿ ದರ್ಶನ್ ಪಟ್ಟೇನವರು ಇದ್ದಾರೋ ವಿರೋಧವಾಗಿದ್ದರು? ಟ್ರಯಲ್ ಬ್ಲಾಸ್ಟ್ ಪರವಾಗಿದ್ದರು ವಿರೋಧವಾಗಿದ್ದರು, ಬೇಕೋ ಬೇಡವಾ? ಅಲ್ಲ, ಬೇಕು ಬೇಡ ಅಂತಲ್ಲ. ಈಗ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಅದೊಂದೇ ಇದ್ದರೆ ಅದ್ರ ಪ್ರಕಾರ ನಾವು ಮಾಡಲೇಬೇಕಾಗತ್ತೆ. ಜನ ಎಲ್ಲ ಕೂಡ ಬೇಡ ಅಂತ ಹೇಳ್ತಾ ಇರುವಂಥದ್ದು. ಜನ ಬೇಡ ಅಂತ ಹೇಳ್ತಲ್ಲ, ಜನ ಬೇಕು ಅಂತ ಇರೋದು. ಟ್ರಯಲ್ ಬ್ಲಾಸ್ಟ್ ಬೇಕು ಅಂತ ಟ್ರಯಲ್ ಬ್ಲಾಸ್ಟ್ ಬೇಕು ಅಂತ ಇರೋದು. ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು ಇಲ್ಲ ಇಲ್ಲ ಅಂತ.